ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನೀವು ಕೇಳ್ತಾ ಇರ್ಬೋದು, ಭಾರತ 4 ಯುರೋಪಿಯನ್ ದೇಶಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ. PM ಮೋದಿ ಇದನ್ನು ವಾಟರ್ ಶೆಡ್ ಮೂಮೆಂಟ್ ಅಂದರೆ ಇತಿಹಾಸವನ್ನೇ ಬದಲಿಸಿದ ಕ್ಷಣ ಅಂತ ಕರೆದಿದ್ದಾರೆ. ಈ ಒಪ್ಪಂದದ ಮೂಲಕ ಭಾರತ ಇದೇ ಮೊದಲ ಬಾರಿಗೆ ಯುರೋಪಿಯನ್ ದೇಶಗಳೊಂದಿಗೆ ಮುಕ್ತ ವ್ಯಾಪಾರಕ್ಕಿಳಿದಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ದೇಶವೊಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಜೊತೆಗೆ ಅದಕ್ಕೆ ಸೈನ್ ಹಾಕುವಾಗ ತನ್ನ ದೇಶದಲ್ಲಿ $100 ಬಿಲಿಯನ್ ಅಂದರೆ 8.3 ಲಕ್ಷ ಕೋಟಿ ನೀವು ಹೂಡಿಕೆ ಮಾಡಬೇಕು ಅಂತ ಷರತ್ತು ಇಟ್ಟು ಅದಕ್ಕೆ ಒಪ್ಪಿಸ್ಕೊಂಡು ಅವರ ಹತ್ರ ಸೈನ್ ಹಾಕಿಸ್ಕೊಂಡು ಈ FTA ಮಾಡ್ಕೊಳ್ತಾ ಇದೆ. ಅಂದರೆ ಕೇವಲ ನಮ್ಮ ಮಾರ್ಕೆಟನ್ನು ನೀವು ಬಳಸೋದು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ದುಡ್ಡು ಸುರೀರಿ ಅಂತ ಷರತ್ತಿಟ್ಟಿದೆ. ಇದೆಲ್ಲ ಸರಿ, ಆದರೆ ಇದರಿಂದ ಜನಸಾಮಾನ್ಯರಿಗೆ ಏನು ಲಾಭ ಆಗುತ್ತೆ? ಸ್ವಿಟ್ಜರ್ಲ್ಯಾಂಡ್ನಿಂದ ಬರೋ ವಸ್ತುಗಳ ಬೆಲೆ ಎಷ್ಟು ಕಮ್ಮಿ ಆಗುತ್ತೆ? ಭಾರತದ ಎಕ್ಸ್ಪೋರ್ಟರ್ಗಳಿಗೆ ಏನು ಲಾಭ ಆಗುತ್ತೆ? ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು? ಭಾರತಕ್ಕೆ ಈ FTA ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ನೊಂದಿಗಿನ ಈ ಡೀಲ್ನಿಂದ ಏನು ಪ್ರಾಫಿಟ್ ಆಗುತ್ತೆ? ಇದನ್ನು ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಏನಿದು ಫ್ರೀ ಟ್ರೇಡ್ ಅಗ್ರಿಮೆಂಟ್? ಸ್ನೇಹಿತರೆ, ಟಾಪಿಕ್ ಶುರು ಮಾಡೋಕ್ಕೂ ಮೊದಲು ಈ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಏನು ಅಂತ ನೋಡೇ ಬಿಡೋಣ. ಈಗ ಬ್ರಿಟಿಷರೊಂದಿಗೂ ಸೈನ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. UK ಯೊಂದಿಗೂ ಕೂಡ ಇದು ಮಾತುಕತೆ ನಡೀತಾನೆ ಇದೆ. ಅದಕ್ಕಿಂತ ಮುಂಚೆ ಈಗ ಈ 4 ರಾಷ್ಟ್ರಗಳೊಂದಿಗೆ ಆಗಿದೆ. ಸೊ ಏನಿದು? 2 ದೇಶ ಅಥವಾ ದೇಶ ಮತ್ತು ಒಕ್ಕೂಟಗಳ ನಡುವೆ ಪರಸ್ಪರ ಮಾರುಕಟ್ಟೆಯಲ್ಲಿ ಉಭಯ ದೇಶಗಳ ಉತ್ಪನ್ನಗಳನ್ನು ಮುಕ್ತವಾಗಿ ಮಾರಾಟ ಮಾಡೋಕ್ಕೆ ಒಪ್ಪಂದ ಮಾಡ್ಕೊಳ್ಳೋದನ್ನು ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರೀತಾರೆ. ನಮ್ಮ ಮಾರ್ಕೆಟ್ನಲ್ಲಿ ಅವರು ತಮ್ಮ ಉತ್ಪನ್ನಗಳನ್ನು ಮುಕ್ತವಾಗಿ ಮಾರಾಟ ಮಾಡ್ಬೋದು. ಅದೇ ರೀತಿ ನಾವು ಅವ್ರ ಮಾರ್ಕೆಟಲ್ಲಿ ನಮ್ಮ ಉತ್ಪನ್ನಗಳನ್ನು ಮುಕ್ತವಾಗಿ ಮಾರಾಟ ಮಾಡ್ಬೋದು. ಮುಕ್ತವಾಗಿ ಮಾರೋದಂದರೆ ಉತ್ಪನ್ನಗಳ ಮೇಲೆ ದುಬಾರಿ ಆಮದು ಸುಂಕ, ಡ್ಯೂಟೀಸ್ ಇವೆಲ್ಲ ಇರೋದಿಲ್ಲ. ಎಲ್ಲ ಇದ್ರೂ ಕೂಡ ಮಿನಿಮಲ್ ಇರುತ್ತೆ. ಕೆಲವೊಂದು ಉತ್ಪನ್ನಗಳಿಗೆ 0 ಟ್ಯಾಕ್ಸ್ ಕೂಡ ಇರುತ್ತೆ ಆಮದು ಮತ್ತು ರಫ್ತು ಮಾಡೋದಕ್ಕೆ. 16 ವರ್ಷ 21 ಸುತ್ತು ಮಾತುಕತೆ, ಕೊನೆಗೂ ಭಾರತಕ್ಕೆ ಬಗ್ಗಿದ ಯುರೋಪ್ ದೇಶಗಳು. ಈಗ ಈ FTA ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗೆ TEPA ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನೋ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸೈನ್ ಹಾಕಿದೆ. ಇಲ್ಲಿ ಯುರೋಪಿಯನ್ ಅಂತ ಇರೋದ್ರಿಂದ ಭಾರತ ಇಡೀ ಯುರೋಪ್ ಖಂಡದ ಎಲ್ಲ ರಾಷ್ಟ್ರಗಳೊಂದಿಗೆ ಯುರೋಪಿಯನ್ ಯೂನಿಯನ್ನೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಅಂತ ಕನ್ಫ್ಯೂಸ್ ಆಗಬೇಡಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಇನ್ನೂ ಮಾತುಕತೆ ನಡೀತಾ ಇದೆ. ಆದರೆ ಯುರೋಪಿಯನ್ ಒಕ್ಕೂಟಕ್ಕೂ ಈ FTAಗೂ ಸಂಬಂಧ ಇಲ್ಲ. FTA ಅಂದರೆ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್ ಮತ್ತು ಲಿಕ್ಟೆನ್ಸ್ಟೈನ್ ಅನ್ನೋ 4 ದೇಶಗಳ ವ್ಯಾಪಾರ ಕೂಟ. ಮ್ಯಾಪ್ನಲ್ಲಿ ನೀವು ನೋಡ್ಬೋದು, ಉತ್ತರ ಗೋಳಾರ್ಧದ ಬಳಿ ಐಸ್ಲ್ಯಾಂಡ್ ಬರುತ್ತೆ. ಅದರ ಪಕ್ಕಕ್ಕೆ ಸ್ವಲ್ಪ ಕೆಳಗೆ ನಾರ್ವೆ ಇದೆ. ಯುರೋಪ್ನ ಮಧ್ಯ ಸ್ವಿಟ್ಜರ್ಲ್ಯಾಂಡ್ ಇದೆ. ಸ್ವಿಟ್ಜರ್ಲ್ಯಾಂಡ್ನ ಬಲಗಡೆಗೆ ಲಿಕ್ಟೆನ್ಸ್ಟೈನ್ ಇದೆ. ಹಾಗೆ ಕಾಣಿಸಲ್ಲ, ಸ್ವಲ್ಪ ಝೂಮ್ ಮಾಡಿ ನೋಡಬೇಕು, ಅಷ್ಟು ಚಿಕ್ಕ ದೇಶ ಇದು. ಈಗ ಈ 4 ದೇಶಗಳೊಂದಿಗೆ ಭಾರತ ಫ್ರೀ ಟ್ರೇಡ್ ಒಪ್ಪಂದ ಮಾಡಿಕೊಂಡಿದೆ. ಈ ದೇಶಗಳು ಯುರೋಪ್ಗೆ ಸೇರಿದರೂ ಕೂಡ ಯುರೋಪಿಯನ್ ಒಕ್ಕೂಟ ಅಂದರೆ ಯುರೋಪಿಯನ್ ಯೂನಿಯನ್ನ ಭಾಗ ಅಲ್ಲ. ಭಾರತ ಈ FTA ಒಕ್ಕೂಟದ 5ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. 2008ರಲ್ಲೇ ಶುರುವಾದ ಈ ಮಾತುಕತೆ 2013ಕ್ಕೆ ಬಂದು ನಿಂತ್ಕೊಂಡಿತ್ತು, ಮತ್ತೆ 2016ರಲ್ಲಿ ಮುಂದುವರೆದಿತ್ತು. ಹೀಗಾಗಿ ಸುದೀರ್ಘ ಸುಮಾರು 16 ವರ್ಷ 21 ಸುತ್ತಿನ ಮಾತುಕತೆ ನಂತರ ಭಾರತ ಈ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅದಕ್ಕಾಗಿಯೇ ಪ್ರಧಾನಿ ಮೋದಿ ಇದನ್ನು ವಾಟರ್ ಶೆಡ್ ಮೂಮೆಂಟ್, ಇತಿಹಾಸ ಬದಲಿಸಿದ ಕ್ಷಣ ಅಂತ ಕರೆದಿದ್ದಾರೆ. ಭಾರತದಲ್ಲಿ ದುಡ್ಡು ಸುರೀರಿ, ನಂತರ ನಿಮ್ಮ ವಸ್ತು ಮಾರಾಟ ಮಾಡಿ. ಈ ಒಪ್ಪಂದದಲ್ಲಿ ಈಗಲೇ ಹೇಳಿದ ಹಾಗೆ ಇದೇ ಮೊದಲ ಬಾರಿಗೆ $100 ಬಿಲಿಯನ್ ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಷರತ್ತನ್ನು ಕೂಡ ಹಾಕಲಾಗಿದೆ. FTAಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಯಾರು ಈ ರೀತಿ ಲೀಗಲ್ ಬೈಂಡಿಂಗ್ ಇಟ್ಕೊಂಡು ನೀವು ನಮ್ಮ ದೇಶದಲ್ಲಿ ದುಡ್ಡು ಸುರಿದ್ರೆ ಮಾತ್ರ ನಮ್ಮ ಮಾರ್ಕೆಟ್ ನಿಮಗೆ ಓಪನ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಆದರೆ ಭಾರತ ಈ ಗಟ್ಟಿತನವನ್ನು ಪ್ರದರ್ಶನ ಮಾಡಿದೆ. ಈಗ ಈ 4 ದೇಶಗಳು ಮೊದಲ 10 ವರ್ಷಗಳಲ್ಲಿ $50 ಬಿಲಿಯನ್, ಹಾಗೆ ನಂತರದ 5 ವರ್ಷಗಳಲ್ಲಿ $50 ಬಿಲಿಯನ್ ಭಾರತದಲ್ಲಿ ದುಡ್ಡನ್ನು ಹೂಡಿಕೆ ಮಾಡಬೇಕು. ಈ ಹೂಡಿಕೆಯಿಂದ ಭಾರತದಲ್ಲಿ 10 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಲಾಗಿದೆ. ರೋಲೆಕ್ಸ್, ರ್ಯಾಡೋ, ಹ್ಯೂಬ್ಲೋ ವಾಚು ಇನ್ಮೇಲೆ ಚೀಪ್. ಎಣ್ಣೆ ಪ್ರಿಯರಿಗೂ ಇದೆ ಬಂಪರ್ ಆಫರ್. ಹಾಗಿದ್ರೆ ಈ ಒಪ್ಪಂದದಿಂದ ಜನಸಾಮಾನ್ಯರಿಗೆ ಏನು ಲಾಭ, ನಮಗೇನು ಲಾಭ ಅಂತ ಕೇಳಿದ್ರೆ, ಮೊದಲನೇದಾಗಿ ಐಸ್ಲ್ಯಾಂಡ್ ಮತ್ತು ಲಿಕ್ಟೆನ್ಸ್ಟೈನ್ನಿಂದ ನಮಗೆ ಅಷ್ಟೇನು ಲಾಭ ಇಲ್ಲ. ಅವರು ಜಾಸ್ತಿ ಏನು ಎಕ್ಸ್ಪೋರ್ಟು ಮಾಡಲ್ಲ, ಆದರೆ ನಾವು ಅವರಿಗೆ ಒಂದಷ್ಟು ಮಾರಾಟ ಮಾಡ್ಬೋದು.
ಆದರೆ ಸ್ವಿಟ್ಜರ್ಲೆಂಡ್ನಿಂದ ಬಹಳ ವಸ್ತು ಭಾರತಕ್ಕೆ ಬರುತ್ತೆ. ಸ್ವಿಟ್ಜರ್ಲೆಂಡ್ನಿಂದ ಪ್ರತಿ ವರ್ಷ ಸುಮಾರು $15.7 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತಕ್ಕೆ ಅವರು ರವಾನೆ ಮಾಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ನ ವಾಚುಗಳು ಭಾರತದಲ್ಲಿ ತುಂಬ ಫೇಮಸ್. ರೋಲೆಕ್ಸ್, ರ್ಯಾಡೋ, ಶುಬ್ಲೋ, ಒಮೆಗಾ ವಾಚುಗಳನ್ನು ಬಹಳ ಜನ ಭಾರತದಲ್ಲಿ ಬಳಸ್ತಾರೆ. ಭಾರತಕ್ಕೆ 62% ವಾಚುಗಳನ್ನು ಸ್ವಿಟ್ಜರ್ಲ್ಯಾಂಡೇ ಪೂರೈಸುತ್ತೆ. ಜೊತೆಗೆ ಸ್ವಿಸ್ ಚಾಕ್ಲೇಟ್ಗಳನ್ನು ಕೂಡ ತುಂಬ ಜನ ಇಷ್ಟಪಡ್ತಾರೆ. ಸ್ವಿಸ್ ಕಂಪನಿ ನೆಸ್ಲೆ ಭಾರತದಲ್ಲಿ ದೊಡ್ಡ ಬ್ರ್ಯಾಂಡ್ ಆಗಿದೆ. ಇದರ ಜೊತೆಗೆ ಬಿಸ್ಕಿಟ್ಸ್, ಕ್ಲಾಕ್ಸ್, ಸೀ ಫುಡ್ ಎಲ್ಲ ಬರುತ್ತೆ. ಆದರೆ ಇಷ್ಟು ದಿನ ಇವುಗಳ ಮೇಲೆ ವಿಪರೀತ ಆಮದು ಸುಂಕ ಇರ್ತಾ ಇತ್ತು. ಆದರೆ FDA ಈ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್ನಿಂದ ನೀವು $1,000 ವಸ್ತುವನ್ನು ತರಿಸ್ಕೊಂಡ್ರೆ ಅದರ ಮೇಲೆ 200% ಟ್ಯಾಕ್ಸ್ ಹಾಕಿ ಅದು $3,000 ಆಗಿಬಿಡ್ತಾ ಇತ್ತು. ಈಗ ಆ 200% ಬದಲಾಗಿ ಸರ್ಕಾರ 40% ಅಷ್ಟೇ ಟ್ಯಾಕ್ಸ್ ಹಾಕುತ್ತೆ. ಇದರಿಂದ ಬರೀ $1,400 ಆ ಇಂಪೋರ್ಟೆಡ್ ವಸ್ತು ಸಿಗುತ್ತೆ. ಇದರ ಜೊತೆಗೆ ಈ ದೇಶಗಳಿಂದ ಬರ್ತಾ ಇದ್ದ ಟ್ಯೂನಾ, ಸಾಲ್ಮನ್, ಮೆಡಿಟರೇನಿಯನ್ ಸೀ ಫ್ರೂಟ್ಸ್ನಂತಹ ಸೀ ಫುಡ್ಗಳು, ಕಾಫಿ, ಬೇರೆ ಬೇರೆ ಆಯಿಲ್, ಸ್ವೀಟ್ಸ್, ಸ್ಮಾರ್ಟ್ಫೋನ್ಸ್, ಬೈಸಿಕಲ್ ಪಾರ್ಟ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಕ್ಲಾಕ್ಸ್, ಮೆಡಿಸಿನ್, ಬಣ್ಣಗಳು, ಬಟ್ಟೆಗಳು, ಐರನ್, ಸ್ಟೀಲ್ಗಳ ಬೆಲೆ ಭಾರತದಲ್ಲಿ ಕಮ್ಮಿ ಆಗುತ್ತೆ. ಏನು ನೀವು ಎಣ್ಣೆ ಪ್ರಿಯರಾಗಿದ್ದರೆ ಸ್ವಿಟ್ಜರ್ಲ್ಯಾಂಡ್ನಿಂದ ಬರ್ತಾ ಇದ್ದ ವೈನ್ ಬೆಲೆ ಈಗ ಕಮ್ಮಿ ಆಗುತ್ತೆ. ಇದರಿಂದ ಭಾರತ $5 $15 ನಡುವಿನ ವೈನ್ಗೆ 150% ಡ್ಯೂಟಿ ಹಾಕ್ತಾ ಇತ್ತು, ಅಷ್ಟು ಟ್ಯಾಕ್ಸ್ ಹಾಕ್ತಾ ಇತ್ತು. ಆದರೆ ಈಗ ಈ ಒಪ್ಪಂದದ ಪ್ರಕಾರ ಫ್ರೀ ಟ್ರೇಡ್ ಜಾರಿಯಾದ ಮೊದಲ ವರ್ಷ ಈ ಡ್ಯೂಟಿಯನ್ನು 150%ನಿಂದ 100%ಗೆ ಇಳಿಸಲಾಗುತ್ತೆ. ಮುಂದಿನ 10 ವರ್ಷಗಳಲ್ಲಿ ಇದನ್ನು ಕಮ್ಮಿ ಮಾಡ್ತಾ 50%ಗೆ ತರಲಾಗುತ್ತೆ. ಇದರ ಜೊತೆಗೆ ಕಟ್ ಆ್ಯಂಡ್ ಪಾಲಿಶ್ಡ್ ಡೈಮಂಡ್ ಇದರ ಮೇಲೆ ಇರೋ ಸುಂಕವನ್ನು ಕೂಡ ಮುಂದಿನ 5 ವರ್ಷಗಳಲ್ಲಿ 5%ನಿಂದ 2.5%ಗೆ ಇಳಿಸಲಾಗುತ್ತೆ. ಆದರೆ ಇಲ್ಲಿ ಚಿನ್ನವನ್ನು ಮಾತ್ರ ಈ ಒಪ್ಪಂದದಿಂದ ಹೊರಗಿಡಲಾಗಿದೆ. ಯಾಕಂದರೆ ಭಾರತ ಸ್ವಿಟ್ಜರ್ಲ್ಯಾಂಡ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ಳೋ ಐಟಮ್ಗಳಲ್ಲಿ ಟಾಪ್ನಲ್ಲಿರೋದು ಗೋಲ್ಡ್. ಆದರೆ ಭಾರತದ ಪಾಲಿಸಿ ಪ್ರಕಾರ ನಾವು ಈ ಫಿಸಿಕಲ್ ಗೋಲ್ಡನ್ನು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಬಿಡಬಾರ್ದು ಅಂತ ಪಾಲಿಸಿ ಇದೆ. ಎಲ್ಲ ಗೋಲ್ಡ್ ಪ್ರಿಯರ ರಾಶಿ ಹಾಕೊಂತಾರೆ ಇಲ್ಲಿ ಅಂತ. ಇಲ್ಲಿ ಮನೆಯಲ್ಲಿರೋ ಹೆಂಗಸರಿಂದ ಹಿಡಿದು ಬಿಳಿ ಬಟ್ಟೆಯ ಕೊಳಕರು ಕೂಡ ಗೋಲ್ಡ್ಗಳನ್ನು ರಾಶಿ ಹಾಕೊಳ್ತಾರೆ. ಹೀಗಾಗಿ ಗೋಲ್ಡ್ ಇಂಪೋರ್ಟ್ ಕಮ್ಮಿ ಮಾಡ್ಕೋಬೇಕು, ಇಲ್ಲ ಅಂದರೆ ನಮ್ಮ ಡಾಲರ್ಸ್, ಫಾರೆಕ್ಸ್ ರಿಸರ್ವ್ ಎಲ್ಲ ಈ ಗೋಲ್ಡ್ಗೇನೆ ಹೋಗುತ್ತೆ ಅನ್ನೋ ಆತಂಕ ಭಾರತಕ್ಕಿದೆ. ಅದೇ ಕಾರಣಕ್ಕೆ ನಾವು ಸೋವರಿನ್ ಗೋಲ್ಡ್ ಬಾಂಡ್ ತಂದಿದ್ದು. ಲೀಗಲ್ ಆಗಿ ಗೋಲ್ಡ್ ಮೇಲೆ ಹೂಡಿಕೆ ಮಾಡ್ತೀರಾ, ಬನ್ನಿ ನಾವು ಬಾಂಡ್ ಕೊಡ್ತೀವಿ, ಗೋಲ್ಡ್ ಬಾಂಡ್, ಅದ್ರ ಮೇಲೆ ಹೂಡಿಕೆ ಮಾಡಿ ಗೋಲ್ಡ್ಗಿಂತ ಬೆಟರ್ ರಿಟರ್ನ್ ನಾವು ಕೊಡ್ತೀವಿ ಅಂತ, ಬಡ್ಡಿ ಸೇರಿಸ್ಕೊಡ್ತೀವಿ ಅಂತ ಭಾರತ ಸರ್ಕಾರ ಹೇಳಿದ್ದು. ಇರಲಿ, ಇದೆಲ್ಲ ಭಾರತದ ಗ್ರಾಹಕರಿಗೆ ಆಗೋ ಲಾಭ ಆಯಿತು. ಭಾರತದ ಗ್ರಾಹಕರಿಗೆ ಲಾಭ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿರೋರಿಗೂ ಕೂಡ ಲಾಭ ಆದಂತೆ. ಆದರೆ ಭಾರತದಿಂದ ಎಕ್ಸ್ಪೋರ್ಟ್ ಮಾಡೋರಿಗೆ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ ದುರದೃಷ್ಟವಶಾತ್ ಭಾರತದ ಎಕ್ಸ್ಪೋರ್ಟರ್ಗಳಿಗೆ ಅಲ್ಲಿ ಹೆಚ್ಚಿನ ಲಾಭ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ ಈ ಪೂರ್ತಿ EFTA ಸ್ವಿಟ್ಜರ್ಲ್ಯಾಂಡ್ ಮಾತ್ರ ನಮಗೆ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಆದರೆ ಈ ವರ್ಷದ ಮೊದಲ ದಿನ ಅಂದರೆ 2024 ಜನವರಿ 1ನೇ ತಾರೀಕು ಸ್ವಿಟ್ಜರ್ಲ್ಯಾಂಡ್ ಎಲ್ಲ ದೇಶದ ಎಲ್ಲ ರೀತಿಯ ಇಂಡಸ್ಟ್ರಿಯಲ್ ಗೂಡ್ಸ್ ಮೇಲಿನ ಇಂಪೋರ್ಟ್ ಡ್ಯೂಟಿ ಆಮದು ಸುಂಕವನ್ನು ತೆಗೆದುಹಾಕ್ತು, 0 ಮಾಡ್ತು. ಇದರಲ್ಲಿ ಕೆಮಿಕಲ್ಸ್, ಕನ್ಸ್ಯೂಮರ್ ಗೂಡ್ಸ್, ವೆಹಿಕಲ್, ಬಟ್ಟೆಗಳು ಇದೆಲ್ಲವೂ ಇರೋದ್ರಿಂದ ಭಾರತಕ್ಕೆ ತೊಂದರೆ. ಯಾಕಂದರೆ ಭಾರತ ಕಳಿಸೋ 98% ವಸ್ತುಗಳಲ್ಲಿ ಈ ವಸ್ತುಗಳೇ ಇರೋದು. ಸೊ ಈಗ ಎಲ್ಲ ದೇಶಗಳಿಗೂ ಆಲ್ರೆಡಿ 0 ಟ್ಯಾಕ್ಸ್ ಇರೋದ್ರಿಂದ ಭಾರತಕ್ಕೆ ವಿಶೇಷವಾದ ಲಾಭ ಏನಾಗಲ್ಲ. ಭಾರತದ ಉತ್ಪನ್ನಗಳು ಈಗ ಇತರ ದೇಶದ ಉತ್ಪನ್ನಗಳೊಂದಿಗೆ ಕಾಂಪೀಟ್ ಮಾಡಲೇಬೇಕಾಗತ್ತಲ್ಲಿ. ಒಂದು ವೇಳೆ ಸ್ವಿಟ್ಜರ್ಲ್ಯಾಂಡ್ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನು ಕಮ್ಮಿ ಮಾಡಿದರೆ ಭಾರತಕ್ಕೆ ಹೆಲ್ಪ್ ಆಗ್ತಿತ್ತು. ಅಂದರೆ ಬೇರೆಯವರಿಗೆಲ್ಲ 0 ಟ್ಯಾಕ್ಸ್, ನಮಗಿನ್ನೂ ಸ್ವಲ್ಪ ಏನು ಎಕ್ಸ್ಟ್ರಾ ಏನಾದ್ರು ಇನ್ಸೆಂಟಿವ್ ಕೊಡ್ತೀವಿ ಅಂತಿದ್ರೆ ಅದೇನಿಲ್ಲ. ಇಲ್ಲಿ ನಮಗೇನು ಎಕ್ಸ್ಟ್ರಾ ಏನು ಹೆಲ್ಪ್ ಮಾಡ್ತಿಲ್ಲ ಸ್ವಿಟ್ಜರ್ಲ್ಯಾಂಡ್. ಭಾರತ ಗೋಧಿ, ಅಕ್ಕಿ ಕಳಿಸ್ಬೋದಾಗಿತ್ತು ಹಾಗೇನಾರು ಮಾಡಿದರೆ. ಆದರೆ ಸ್ವಿಟ್ಜರ್ಲ್ಯಾಂಡ್ ಇದಕ್ಕೆ ಒಪ್ಕೊಂಡಿಲ್ಲ. ಹೀಗಾಗಿ ಭಾರತಕ್ಕೆ ಸ್ವಲ್ಪ ಡಿಸ್ಅಡ್ವಾಂಟೇಜ್. ಸೊ ಇದೇ ಕಾರಣಕ್ಕೆ ಬಹುಶಃ ಭಾರತ ನಮಗೇನು ಲಾಭ ಇದರಲ್ಲಿ, ಮುಂದಿನ 15 ವರ್ಷದಲ್ಲಿ ಬನ್ನಿ $100 ಬಿಲಿಯನ್ ಮತ್ತು ದುಡ್ಡು ಇದೆಯಲ್ಲ ಇಲ್ಲಿ ಹೂಡಿಕೆ ಮಾಡಿ ಅಂತ ಕಂಡೀಷನ್ ಹಾಕಿ ಅದನ್ನು ಕಮಿಟ್ಮೆಂಟ್ ಮಾಡಿಸ್ಕೊಂಡಿದೆ. ಆದರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಷ್ಟೇ ಅಂತಲ್ಲ, ಭಾರತದ ಜೊತೆಗೆ ಯಾವುದೇ ಮುಂದುವರೆದ ದೇಶ FTA ಮಾಡಿಕೊಂಡ್ರು ಹೀಗೆ ಆಗತ್ತೆ. ಯಾಕಂದರೆ ಭಾರತದ ಮಾರ್ಕೆಟ್ ದೊಡ್ಡದು, ಭಾರತದಲ್ಲಿ ಟ್ಯಾರಿಫ್ ಯಾವಾಗಲೂ ಜಾಸ್ತಿ ಇರುತ್ತೆ, ಆ್ಯಾವರೇಜ್ 18% ಇರುತ್ತೆ. ಆದರೆ ಅದೇ ಮುಂದುವರೆದ ದೇಶಗಳಲ್ಲಿ ಟ್ಯಾರಿಫ್ ಆಲ್ರೆಡಿ ಕಮ್ಮಿ ಇರುತ್ತೆ, ಆ್ಯಾವರೇಜ್ 5% ಇರುತ್ತೆ. ಹೀಗಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಿಂದ ಆ ದೇಶಗಳಿಗೆ ಹೆಚ್ಚು ಲಾಭ, ನಮ್ಮ ಮಾರ್ಕೆಟ್ ಅವ್ರಿಗೆ ಸಿಗುತ್ತೆ. ಆದರೆ ಭಾರತದ ಎಕ್ಸ್ಪೋರ್ಟರ್ಗಳಿಗೆ ಬಹಳ ದೊಡ್ಡ ಲಾಭ ಆಗಲ್ಲ. ಈ ಕಾರಣಕ್ಕಾಗಿ ನಾವು ಆಯಿತು ನೀವು $100 ಬಿಲಿಯನ್ ಹೂಡಿಕೆ ಮಾಡಿ, $200 ಬಿಲಿಯನ್ ಹೂಡಿಕೆ ಮಾಡಿ, $50 ಬಿಲಿಯನ್ ಹೂಡಿಕೆ ಮಾಡಿ ಅಂತ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ ಆವಾಗ ಓಕೆ, ವಿನ್ ವಿನ್ ಸಿಚುವೇಶನ್, ಇಬ್ರಿಗೂ ಲಾಭ ಆಗೋ ರೀತಿ ಆಗತ್ತೆ.
ಯಾಕಂದ್ರೆ ಇದರಿಂದ ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಬಿಸ್ನೆಸ್ ಎಕಾನಮಿ ಬೆಳೆಯುತ್ತೆ, ಇಲ್ಲಿ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ದು ಆರ್ಥಿಕ ಚಟುವಟಿಕೆ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಭಾರತದ ಗ್ರಾಹಕರಿಗೆ ಕಮ್ಮಿ ಬೆಲೆಯಲ್ಲಿ ಇಂಪೋರ್ಟೆಡ್ ಗೂಡ್ಸ್ ಕೂಡ ಸಿಗುತ್ತೆ. ಜೊತೆಗೆ ಭಾರತ ಸರ್ವಿಸ್ ಸೆಕ್ಟರ್ನಲ್ಲಿ ಸ್ಟ್ರಾಂಗ್ ಇದೆ. ಈ ಸರ್ವಿಸಸ್ ಅನ್ನ ಭಾರತ ಎಕ್ಸ್ಪೋರ್ಟ್ ಮಾಡ್ಬೋದು. ಸಾಫ್ಟ್ವೇರ್ ಸೇವೆಗಳನ್ನೆಲ್ಲ ನಾವು ಈ ದೇಶಗಳಿಗೆ ಕೊಡೋಕೆ ಓಪನ್ ಮಾಡ್ಕೋಬಹುದು ಮಾರ್ಕೆಟ್ನ. ಫ್ರೀ ಟ್ರೇಡ್ನಲ್ಲಿ ಭಾರತದ ನಿಲುವು ಬದಲು, ಚೀನಾ ಹತ್ತಿಕ್ಕೋಕೆ ಬೇಕು ಇನ್ನಷ್ಟು ಮುಕ್ತ ವ್ಯಾಪಾರ ಒಪ್ಪಂದ. ಸ್ನೇಹಿತರೆ, ಭಾರತ ಈ ರೀತಿ ಅಫ್ಘಾನಿಸ್ತಾನ್, ಆಸ್ಟ್ರೇಲಿಯಾ, ಚಿಲಿ, ಜಪಾನ್, ಮಲೇಷ್ಯಾ, ಮಾರಿಷಸ್, ಥೈಲ್ಯಾಂಡ್, ಸಿಂಗಪೂರ್, ದಕ್ಷಿಣ ಕೊರಿಯಾ, ಶ್ರೀಲಂಕಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೀಗೆ 13 ದೇಶಗಳ ಜೊತೆಗೆ FTA ಹೊಂದಿದೆ. ಇದರಲ್ಲಿ ಕೆಲವು PTA ಪ್ರೆಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಸ್ ಕೂಡ ಇವೆ. ಅಂದ್ರೆ ಈ ಒಪ್ಪಂದಗಳಲ್ಲಿ ಸೆಲೆಕ್ಟೆಡ್ ಗೂಡ್ಸ್ಗೆ ಮಾತ್ರ ಮುಕ್ತ ಮಾರುಕಟ್ಟೆ ಇರುತ್ತೆ. ಭಾರತ ಆರಂಭದಿಂದ ಈ FTAಗಳ ವಿರುದ್ಧ ಇತ್ತು. ದೇಸಿ ಉದ್ಯಮಗಳು, ದೇಸಿ ಉತ್ಪನ್ನಗಳನ್ನು ಕಾಪಾಡೋಕ್ಕೆ ಪ್ರೊಟೆಕ್ಷನಿಸ್ಟ್ ನೀತಿಯನ್ನು ಅನುಸರಿಸ್ತಾ ಇತ್ತು. ಆದರೆ ಇದರಿಂದ ಗ್ರಾಹಕರಿಗೆ ಜಾಸ್ತಿ ಲಾಭ ಆಗ್ತಿರಲಿಲ್ಲ. ಹೀಗಾಗಿ 2000ನೇ ಇಸವಿ ನಂತರ ಮಾರ್ಕೆಟ್ ಓಪನ್ ಮಾಡ್ತಾ ಬಂತು. ಲುಕ್ ಈಸ್ಟ್ ಪಾಲಿಸಿ ಅಂತೆ ಸಿಂಗಪೂರ್, ಮಲೇಷ್ಯಾ, ಜಪಾನ್, ಕೊರಿಯಾ, ಆಸಿಯಾನ್ ರಾಷ್ಟ್ರಗಳು ಈ ಸೌತ್ ಈಸ್ಟ್ ಮತ್ತು ಪೂರ್ವ ಏಷ್ಯಾ ದೇಶಗಳಿಗೆ ಮಾರ್ಕೆಟ್ನ ಓಪನ್ ಮಾಡ್ತು. ಆದರೆ ಇದರಿಂದ ಗ್ರಾಹಕರಿಗೇನೋ ಲಾಭ ಆಯಿತು. ಎಲ್ಲ ಐಟಮ್ಗಳು ಕಮ್ಮಿಗೆ ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಸಿಗೋಕ್ಕೆ ಶುರುವಾದವು. ಆದರೆ ಇಂಪೋರ್ಟ್ ಅಷ್ಟೇ ಜಾಸ್ತಿ ಆಗ್ತಿತ್ತು. ಆದರೆ ಅದಕ್ಕೆ ತಕ್ಕಂತೆ ನಮ್ಮ ಗೂಡ್ಸ್ ಆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿರ್ಲಿಲ್ಲ. ಯಾಕಂದರೆ ಆ ದೇಶಗಳಲ್ಲಿ ಹೋಗಿ ಮಾರಾಟ ಮಾಡುವಷ್ಟು ಕಮ್ಮಿ ಪ್ರೈಸ್ಗೆ ಮತ್ತು ಅಲ್ಲಿನ ಆಲ್ರೆಡಿ ಇರೋ ಉತ್ಪನ್ನಗಳಿಗೆ ಕಾಂಪೀಟ್ ಮಾಡುವ ಕ್ವಾಲಿಟಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ವ್ಯಾಪಾರ ಕೊರತೆ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ದೇಸಿ ಉದ್ಯಮಿಗಳು ವಿರೋಧಿಸೋಕೆ ಶುರು ಮಾಡಿದ್ರು. ಹೀಗಾಗಿ 2011ರಿಂದ ಮತ್ತೆ FTA ವಿಚಾರದಲ್ಲಿ ಭಾರತ ಸ್ಲೋ ಡೌನ್ ಆಯಿತು. 2019ರಲ್ಲಿ ಚೀನಾ ಕೂಡ RCEP ಫ್ರೀ ಟ್ರೇಡ್ ಒಪ್ಪಂದವನ್ನ ಸ್ಪಾನ್ಸರ್ ಮಾಡ್ತಲ್ಲ, ಅದರಲ್ಲಿ ಚೀನಾಗಷ್ಟೇ ಲಾಭ, ನಮಗೇನು ಲಾಭ ಅಂತ ಭಾರತ ಅದಕ್ಕೆ ಸೇರಲಿಲ್ಲ. ಅದರಿಂದ ಎಕ್ಸಿಟ್ ಆಗಿತ್ತು, ಮಾತುಕತೆಗಳಿಂದ ಜಾಯ್ನ್ ಆಗಲ್ಲ ಅಂದಿತ್ತು. ಆದರೆ 2021ರಿಂದ ಮತ್ತೆ ಮಾರಿಷಸ್, UAE, ಆಸ್ಟ್ರೇಲಿಯಾ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಕಮ್ ಬ್ಯಾಕ್ ಮಾಡ್ತು. ಆದರೆ ಅಲ್ಲಿಂದ ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ಭಾರತ ಸೂಕ್ಷ್ಮ ಹೆಜ್ಜೆ ಇಡ್ತಾ ಇದೆ. ಬ್ರಿಟನ್ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆಗೂ ಮಾತುಕತೆ ನಡೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಟ್ರುಡೂ ಆಳ್ವಿಕೆಯಲ್ಲಿ ಭಾರತದ ವಿರೋಧ ಕಟ್ಕೊಂಡಿರೋ ಕೆನಡಾ ಜೊತೆಗೂ ಮಾತುಕತೆ ನಡೀತಾ ಇದೆ. ರಾಜತಾಂತ್ರಿಕ ಸಂಘರ್ಷ ಉಂಟಾಗಿದ್ರಿಂದ ಅದು ಸ್ವಲ್ಪ ಸ್ಟಕ್ ಆಗಿದೆ. ಸದ್ಯ 100 ಬಂದರು, ರೈಲ್ವೆ ನೆಟ್ವರ್ಕ್ ಮೂಲಕ ಚೀನಾ ವಿಶ್ವದ ಸಪ್ಲೈ ಚೈನ್ ಪೂರೈಕೆ ಸರಪಳಿಯನ್ನ ತನ್ನ ಮುಷ್ಟಿಯಲ್ಲಿಟ್ಕೊಂಡಿದೆ. ಚೀನಾ ಇದನ್ನ ಅಸ್ತ್ರ ತರ ಬಳಸ್ತಾ ಇದೆ ಜಗತ್ತಿನಾದ್ಯಂತ. 2021 ಆಗಸ್ಟ್ನಲ್ಲಿ ಚೀನಾದ ನಿಂಗ್ಬೋ ಜೌಶಾನ್ ಅನ್ನೋ ಒಂದು ಬಂದರಿನಲ್ಲಿ ಯಾರೊಬ್ಬ ಕಾರ್ಮಿಕನಿಗೆ ಕೊರೋನಾ ಬಂದಿದೆ ಅಂತ ಚೀನಾ ಇಡೀ ಬಂದರನ್ನ ವಾರಗಟ್ಟಲೆ ಬಂದ್ ಮಾಡಿತ್ತು. ಇದರಿಂದ ಇಡೀ ವಿಶ್ವದ ಪೂರೈಕೆ ಸರಪಳಿ ಅಸ್ತವ್ಯಸ್ತ ಆಗಿತ್ತು. ಚೀನಾ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಇಡೀ ವಿಶ್ವದ ಆರ್ಥಿಕತೆಯನ್ನೇ ಮಗುಚ್ ಹಾಕಬಹುದು, ಬುಡಮೇಲು ಮಾಡಬಹುದು. ಹೀಗಾಗಿ ಬ್ರಿಟನ್ ಸೇರಿದಂತೆ ಅಮೆರಿಕ ಸೇರಿದಂತೆ ಬಹಳ ದೇಶಗಳು ಚೀನಾ ಕೈಯಿಂದ ವಿಶ್ವದ ಸಪ್ಲೈ ಚೈನ್ ಬಿಡಿಸಿ ಇತರ ದೇಶಗಳ ಕೈಗೂ ಸ್ವಲ್ಪ ಸಿಗೋ ರೀತಿ ಮಾಡೋಕೆ ಪ್ರಯತ್ನ ಪಡ್ತಾ ಇವೆ. ತಮ್ಮ ಉದ್ಯಮಗಳನ್ನ ಚೀನಾದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಚೀನಾಗೆ ಆಲ್ಟರ್ನೇಟಿವ್ ಆಗಿ ವಿಶ್ವದ ಕಣ್ಣಿಗೆ ಕಾಣಿಸ್ತಿರೋ ರಾಷ್ಟ್ರಗಳಲ್ಲಿ ಭಾರತ ಮೇಲಕ್ಕೆ ಟಾಪ್ನಲ್ಲಿ ಕಾಣುತ್ತೆ. ಯಾಕಂದ್ರೆ ಭಾರತ ದೊಡ್ಡದು, ದೈತ್ಯ ಅನ್ನೋ ಕಾರಣಕ್ಕಾಗಿ ಭಾರತ ಈ ಅಪಾರ್ಚುನಿಟಿಯನ್ನ ಚೆನ್ನಾಗಿ ಬಳಸ್ಕೋಬೇಕು. ಹೆಚ್ಚೆಚ್ಚು ದೇಶಗಳೊಂದಿಗೆ ಫ್ರೀ ಟ್ರೇಡ್ ಒಪ್ಪಂದ ಮಾಡಿಕೊಂಡು ವ್ಯಾಪಾರ ಸಂಬಂಧವನ್ನ ಡೀಪ್ ಮಾಡ್ಕೋಬೇಕು. ಅವುಗಳ ಉದ್ಯಮಗಳನ್ನ ಭಾರತದಲ್ಲಿ ಸ್ಥಾಪನೆ ಆಗೋ ಹಾಗೆ ಮಾಡಬೇಕು. ಅವ್ರು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ನಾವು ಕೂಡ ಯುರೋಪ್ ಅಲ್ಲಿ, ಅಮೆರಿಕದಲ್ಲಿ, ಜಪಾನ್ ನಲ್ಲಿ, ಕೊರಿಯಾದಲ್ಲಿ ಮಾರಾಟ ಆಗುವ ಕ್ವಾಲಿಟಿ ವಸ್ತುಗಳನ್ನ ಉತ್ಪಾದಿಸಬೇಕು. ಕಮ್ಮಿ ಪ್ರೈಸ್ಗೆ ಕಾಂಪಿಟೇಟಿವ್ ಆಗಬೇಕು. ನಾವು ಉತ್ಪಾದನೆ ಮಾಡೋದೇ ಹೆಂಗೆ ತಗೊಳ್ಬೇಕಾದ್ರೆ ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರು ನಮ್ಗಿಂತ ಚೆನ್ನಾಗಿರೋದು ಆಲ್ರೆಡಿ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಸೊ ನಮ್ದು ರಫ್ತಿಲ್ಲ, ನಮ್ದು ಯಾರು ತಗೊಳ್ಳೋದಿಲ್ಲ ಅಂದ್ರೆ ನೀವು ತಗೊಳ್ಳೋ ರೀತಿ ಮಾಡಬೇಕು. ಸೊ ಇದಾಗಿತ್ತು FTA ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.